ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ 100 ಡೆಲಿವರಿ ಆದರೆ ಆ 100ರಲ್ಲಿ 90 ಡೆಲಿವರಿಗಳು ಸಿಸೇರಿಯನ್ ಆಗಿ ಮಗು ಹುಡ್ತಿದೆ. 10 ಡೆಲಿವರಿಗಳು ಮಾತ್ರ ನಾರ್ಮಲ್ ಆಗಿ ಡೆಲಿವರಿಗಳು ಆಗ್ತಿದೆ. ಯಾಕೆ ಈ ರೀತಿ ಆಗ್ತಿದೆ? ಮೊದಲನೇದಾಗಿ ತಾಯಿಯ ಗರ್ಭದಿಂದ ಆ ಮಗು ಸುಲಭವಾಗಿ ಆಚೆ ಬರಬೇಕು ಅಂದರೆ ರಿಲ್ಯಾಕ್ಸಿನ್ ಅನ್ನೋ ಒಂದು ಹಾರ್ಮೋನು ಅತಿ ಹೆಚ್ಚಿರಬೇಕು. ಸರಿಯಾದ ರೂಪದಲ್ಲಿ ಆ ಹಾರ್ಮೋನ್ ಇದ್ದಾಗ ಮಾತ್ರ ಅದು ನಾರ್ಮಲ್ ಡೆಲಿವರಿ ಆಗುತ್ತೆ. ಇಲ್ಲ ಅಂದರೆ ನಾರ್ಮಲ್ ಡೆಲಿವರಿ ಆಗಲ್ಲ, ಸಿಸೇರಿಯನ್ ಮಾಡಿ ಮಗುವನ್ನು ತೆಗಿತಾರೆ. ಇನ್ನೊಂದು ಕಾರಣ ಅಂದರೆ ಮಗು ಒಂದು ಸರಿಯಾದ ಪೊಸಿಷನ್ ಇಲ್ಲ ಅಂದರೆ, ಮಗು ಅಡ್ಡವಾಗಿತ್ತು ಸರಿಯಾದ ಪೊಸಿಷನ್ ಇಲ್ಲ ಅಂದಾಗ ಮಾತ್ರ ಸಿಸೇರಿಯನ್ ಮಾಡಿ ತೆಗಿತಾರೆ. ಆದರೆ ಹಿಂದಿನ ಕಾಲದಲ್ಲಿ 100ಕ್ಕೆ 100 ಡೆಲಿವರಿಗಳು ಕೂಡ ನಾರ್ಮಲ್ ಆಗಿ ಆಗ್ತಿತ್ತು. ಕಾರಣ ಹಿಂದಿನ ಕಾಲದಲ್ಲಿ ರಾಗಿಯನ್ನು ಕೈಯಲ್ಲಿ ಪುಡಿ ಮಾಡ್ತಿದ್ರು, ಬಟ್ಟೆ ವಾಶ್ ಮಾಡ್ತಿದ್ರು, ಮನೆ ಕೆಲಸಗಳನ್ನ ಎಲ್ಲ ಅವರೇ ಮಾಡ್ಕೊಳ್ತಿದ್ರು. ಆ ಎಲ್ಲ ಮನೆ ಕೆಲಸಗಳನ್ನ ಅವರೇ ಮಾಡಿಕೊಂಡಾಗ ಅದು ಗರ್ಭಕೋಶದಲ್ಲಿ ಫ್ಲೆಕ್ಸಿಬಿಲಿಟಿಯಾಗಿ ಕೆಲಸ ಮಾಡ್ತಿತ್ತು. ಈ ರಿಲ್ಯಾಕ್ಸೇಷನ್ ಅನ್ನೋ ಹಾರ್ಮೋನ್ ಕೂಡ ಅತಿ ಹೆಚ್ಚಾಗಿ ಉತ್ಪತ್ತಿ ಆಗ್ತಿತ್ತು. 100ಕ್ಕೆ 100 ಡೆಲಿವರಿ ಕೂಡ ನಾರ್ಮಲ್ ಆಗಿ ಆಗ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಕೆಲಸ ಮಾಡೋದು ಕಮ್ಮಿ ಆಗಿದೆ. ಅನೇಕ ಉಪಕರಣಗಳು ಬಂದಿದೆ. ಬಟ್ಟೆ ವಾಶ್ ಮಾಡೋಕ್ಕೆ ವಾಷಿಂಗ್ ಮಿಷಿನ್ ಬಂತು. ವಾಷಿಂಗ್ ಮಿಷಿನ್ ಈಗ ಬಂದಿದ್ದಲ್ಲ, ವಾಷಿಂಗ್ ಮಿಷಿನ್ ಬಂದು 1850ರಲ್ಲೇ ವಾಷಿಂಗ್ ಮಿಷಿನನ್ನು ಕಂಡುಹಿಡಿದ್ಬಿಟ್ರು, ಆಗಲೇ ಬಂತು. ಆದರೆ ನಮ್ಮ ದೇಶದ ಜನತೆಗೆ ಅದರ ಅವಶ್ಯಕತೆ ಇರಲಿಲ್ಲ. ಅವರವರ ಕೆಲಸವನ್ನು ಅವರೇ ಮಾಡ್ಕೊಳ್ತಿದ್ರು. ಮನೆ ಕೆಲಸವನ್ನೆಲ್ಲವನ್ನು ಕೂಡ ಎಲ್ಲರೂ ಸೇರಿ ಮಾಡ್ತಿದ್ರು, ಮಹಿಳೆಯರೆಲ್ಲ ಮಾಡ್ತಿದ್ರು. ಆ ಕಾರಣದಿಂದ ಸರಿಯಾದ ರೀತಿಯಲ್ಲಿ ಆ ರಿಲ್ಯಾಕ್ಸೇಷನ್ ಅನ್ನೋ ಹಾರ್ಮೋನು ಉತ್ಪತ್ತಿ ಆಗ್ತಿತ್ತು. ಗರ್ಭಕೋಶದಲ್ಲಿ ಫ್ಲೆಕ್ಸಿಬಿಲಿಟಿ ಅನ್ನೋದು ಉತ್ಪತ್ತಿ ಆಗ್ತಿತ್ತು. ಮಗು ಸರಿಯಾದ ರೀತಿಯಲ್ಲಿ ನಾರ್ಮಲ್ ಡೆಲಿವರಿಗಳು ಆಗ್ತಿತ್ತು. ಅದೇ ಇತ್ತೀಚಿನ ಕಾಲದಲ್ಲಿ ಅದು ಯಾವುದೂ ಇಲ್ಲ. ಅದಕ್ಕೋಸ್ಕರ 100ಕ್ಕೆ 90% ಸಿಸೇರಿಯನ್ ಡೆಲಿವರಿ ಆದರೆ 10% ಮಾತ್ರ ನಾರ್ಮಲ್ ಡೆಲಿವರಿ ಆಗುತ್ತೆ. ರಾಜು ದೀಕ್ಷಿತ್ ಅಂತ ಒಬ್ಬರು ಅವರೊಂದು ಹೇಳಿದ ಒಂದು ಮಾತನ್ನು ಕೇಳಿಕೊಂಡು ಇತ್ತೀಚಿನ ಯಾವುದೋ ಒಂದು ವಿಡಿಯೋನ ನೋಡ್ತಿದ್ದು 4-5 ವರ್ಷ ಹಿಂದೆ ಅಂತ ಹೇಳಿದಂಥ ಮಾತನ್ಸುತ್ತೆ. ಅವ್ರು ಹೇಳ್ತಾರೆ, ಕೆಲವು ಡಾಕ್ಟರ್ಗಳು ಕೂಡ ಈ ಹಾರ್ಮೋನ್ ಕಮ್ಮಿ ಆಗಲಿ ಅಂತ ಮಾತ್ರೆಗಳನ್ನು ಸೇವನೆ ಮಾಡ್ತಾರೆ. ಅದ್ರ ಜೊತೆಗೆ ಕೆಲವಾರು ಮಾತ್ರೆ ಟ್ಯಾಬ್ಲೆಟ್ನ ಕೊಡ್ತಾರೆ. ಅದ್ರ ಜೊತೆ ಇಂಥ ಮಾತ್ರೆಗಳನ್ನು ಕೂಡ ಕೊಟ್ಟಿರ್ತಾರೆ. ಅದರ ಸೇವನೆ ಮಾಡಿದಾಗ 100ಕ್ಕೆ 100% ನಾರ್ಮಲ್ ಡೆಲಿವರಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನು ಅವರು ಹೇಳಿದ್ರು. ಅನೇಕ ವಿಚಾರಗಳ ಬಗ್ಗೆ ಅವರು ಹೋರಾಟಗಳನ್ನು ಮಾಡಿದ್ದಾರೆ. ಅದು ಎಲ್ಲ ಡಾಕ್ಟರ್ಗಳು ಕೂಡ ಆ ರೀತಿ ಇರಲಿಕ್ಕೆ ಇಲ್ಲ. ಕೆಲವೊಬ್ರು 10 ಜನ ಒಳ್ಳೆಯವರಿದ್ದರೆ ಒಬ್ಬರು ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡೋರು ಇದ್ದೇ ಇರ್ತಾರೆ. ಅವ್ರ ಮಾತನ್ನು ಕೂಡ ತಳ್ಳಿ ಹಾಕೋಕ್ಕೆ ಆಗಲ್ಲ. ಯಾಕಂದರೆ ಈಗ ಎಲ್ಲ ಕಮರ್ಷಿಯಲ್ಲು ಆಗಿಬಿಡ್ತು. ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಡಾಕ್ಟ್ರುಗಳು, ಅವ್ರ ಸಂಬಳ ಈ ರೀತಿ ಎಲ್ಲ ಹೋದಾಗ ಏನಕ್ಕೆ ಈ ಥರ ಆಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಮುಂಚಿನ ಕಾಲದಲ್ಲಿ 500 ರೂಪಾಯಿಂದ 1,000 ಇದ್ದರೆ ಡೆಲಿವರಿಯಾಗಿ ಮಗು ಮನೆಗೆ ಬರ್ತಿತ್ತು. ಈಗಾಗಲ್ಲ. ಡೆಲಿವರಿಗೆ 50,000ದಿಂದ ಹಿಡಿದು ಪೇಷಂಟ್ಗಳ ಮೇಲೆ, ಹಾಸ್ಪಿಟಲ್ಗಳ ಮೇಲೆ ನಿಗದಿ ಡಿಸೈಡ್ ಆಗುತ್ತೆ. ಲಕ್ಷಗಟ್ಟಲೆವರೆಗೂ ಡಿಸೈಡ್ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ನಾವು ಉಚಿತ ಅಂತ ಹೇಳ್ತೀವಿ. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ 10,000-15,000 ರೂಪಾಯಿ ಖರ್ಚಾಗುತ್ತೆ. ಆ ಡಾಕ್ಟ್ರುಗಳು ತಗೊಳ್ಳುವಂಥ ಲಂಚಗಳು ನಾನೇ ಕಣ್ಣಾರೆ ನೋಡಿದ್ದೇನೆ. ಅದರ ಬಗ್ಗೆ ಮಾಹಿತಿ ಬೇಡ, ಯಾವ ಡಾಕ್ಟ್ರು ಯಾವ ಆಸ್ಪತ್ರೆ ಅನ್ನೋದು ಮಾಹಿತಿ ಬೇಡ. ಮತ್ತು ನಡೀತಿದೆ ಇಂಥದ್ದೆಲ್ಲ. ಆ ಡೆಲಿವರಿ ಆದವರಿಗೆ, ಆ ಮನೆಯವರಿಗೆ ವಿಚಾರಗಳು ಗೊತ್ತಿರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಪ್ರೆಗ್ನೆಂಟ್ ಆದ ನಂತರ ಡಾಕ್ಟರ್ಗಳ ಹತ್ರ ಸರಿಯಾದ ಸಲಹೆಗಳನ್ನು ತಗೊಂಡು ಆ ರಿಲ್ಯಾಕ್ಸೇಷನ್ ಅನ್ನೋ ಹಾರ್ಮೋನು ಯಾವ ರೀತಿ ಉತ್ಪತ್ತಿ ಆಗುತ್ತೆ, ಅದಕ್ಕೆ ಬೇಕಾದಂಥ ಆಹಾರಗಳೇನು, ಯಾವ ರೀತಿಯಾದಂಥ ಎಕ್ಸಸೈಸ್ಗಳು ಮಾಡಬೇಕು, ಇಂಥ ಸಲಹೆಗಳನ್ನು ತಗೊಂಡು ಆದಷ್ಟು ಅದನ್ನೆಲ್ಲ ಕ್ರಮಬದ್ಧವಾಗಿ ಪಾಲಿಸಿ ನಾರ್ಮಲ್ ಡೆಲಿವರಿ ಆಗೋ ರೀತಿಯಲ್ಲೇ ಮುಂದಿನ ದಿನಗಳಲ್ಲಿ ಎಲ್ಲ ಮಹಿಳೆಯರು ಕೂಡ ಜಾಗೃತಿಯನ್ನು ವಹಿಸಲಿ ಅನ್ನೋದೇ ನನ್ನ ಉದ್ದೇಶವಾಗಿದೆ ಸ್ನೇಹಿತರೆ. ಯಾಕಂದರೆ ನಾರ್ಮಲ್ ಡೆಲಿವರಿ ಆದರೆ ಡೆಲಿವರಿ ಆಗೋ ಟೈಮಲ್ಲಿ ಮಾತ್ರ ಆ ಪೇನ್ ಇರುತ್ತೆ. ನಂತರ ಅವರ ಜೀವನ ಪರ್ಯಂತವಾಗಿ ಅವರು ಸುಖಕರ ಜೀವನವನ್ನು ನಡೆಸ್ಬೋದು. ಅದೇ ಒಂದು ಸಲ ಸಿಸೇರಿಯನ್ ಆಯ್ತಂದರೆ, ಸಿಸೇರಿಯನ್ ಆದ ನಂತರ ಆ ಪೇಯ್ನ್ ಕಿಲ್ಲರ್ ಇರುವವರೆಗೂ ಮಾತ್ರ ಆ ನೋವು ಗೊತ್ತಲ್ಲ. ಆದ ನಂತರ ಅದರ ನೋವು ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅನುಭವಿಸೋರು ಮಾತ್ರ ಆ ನೋವು ಗೊತ್ತಿರುತ್ತೆ. ಅದರ ನಂತರದಲ್ಲಿ ಅನೇಕ ವರ್ಷಗಳ ಕಾಲ, ಲೈಫ್ ಟೈಮ್ ವರ್ಷಗಳ ಕಾಲ ಜಾಸ್ತಿ ಭಾರವನ್ನು ಎತ್ತಬಾರ್ದು. ಹೊಟ್ಟೆ ಮೇಲೆ ಜಾಸ್ತಿ ಭಾರ ಇರುವಂಥ ಯಾವುದೇ ಒಂದು ಮಗು ನಡೆಯೋದಾಗಿರ್ಬೋದು, ಬೀಳೋದಾಗಿರ್ಬೋದು, ಇಂಥದ್ರಿಂದ ಎಚ್ಚರಿಕೆ ವಹಿಸಬೇಕು. ಮೆಟ್ಟಿಲುಗಳನ್ನು ಹತ್ತಬಾರ್ದು. ಇಂಥ ಅನೇಕ ರೀತಿಯಾದಂಥ ಪಾಲನೆಗಳನ್ನು ಮಾಡಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಸರಿಯಾದ ಸಲಹೆಗಳನ್ನು ತಗೊಂಡು ಎಲ್ಲರೂ ಕೂಡ ನಾರ್ಮಲ್ ಡೆಲಿವರಿಗಳೇ ಆಗಲಿ, ಉತ್ತಮ ರೀತಿಯಾದಂಥ ಆರೋಗ್ಯಕರ ಜೀವನವನ್ನು ನಡೆಸಲಿ ಅನ್ನೋದೇ ನನ್ನ ಉದ್ದೇಶವಾಗಿದೆ ಸ್ನೇಹಿತರೆ. ವಿಚಾರ ಇಷ್ಟ ಆಗಿದೆ, ವಿಡಿಯೋವನ್ನು ಲೈಕ್ ಮಾಡಿ. ಇಂಥ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. 4 ಜನಕ್ಕೆ ಈ ವಿಚಾರವನ್ನು ತಲುಪಿಸೋ ರೀತಿಯಲ್ಲಿ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.